ಸಾರಿ ಕೇಳು ಅಲ್ಲ, ನಿಮ್ಗೇನು ಅನ್ಸಲ್ವಾ? 200Kಗೆ ನಾವು ಒಂದು ಗಿವ್ ಅವೇ ಕಾಂಟೆಸ್ಟ್ ನಡೆಸ್ತಾ ಇದೀವಿ. ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ರಚು ನವೀನ್ ಯೂಟ್ಯೂಬ್ ಚಾನಲ್. ಸೊ ವೆಲ್ಕಮ್ ಬ್ಯಾಕ್. ಆಲ್ರೆಡಿ ಇವಾಗ ಟೈಮ್ ಬಂದು 11:44 ಆಗಿದೆ. ನಾವು ಬಿಡ್ಬೇಕಾಗಿದ್ದು ಆಲ್ಮೋಸ್ಟ್ 11 o'clock 10:45ಗೆ. ಸೊ ನವೀನ್ ಅವ್ರು ಮತ್ತೆ ಲೇಟಾಗಿ ಬಂದಿದ್ದಾರೆ ಆಸ್ ಯೂಶುವಲ್. ಅಲ್ಲೂ ಅಣ್ಣ ಅದಕ್ಕೆ ಹೇಳ್ತಾನೆ ನನಗೆ ಯಾವಾಗ್ಲೂ ಏನೋ 6 o'clock ಬಿಡೋದಂದ್ರೆ ಓಕೆ 8 o'clock ಅಂತ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಅವ್ರೆ. ಬಿಕಾಸ್ ಅವ್ನು ಮಾಡೋದು ಯಾವಾಗ್ಲೂ ಲೇಟ್. ಜಿಮ್ಮಿಗೆ ಹೋಗಿ ಬಂದ ಅಷ್ಟೇ 3 ಅವರ್ ರೆಡಿಯಾಗಿ ಬರ್ತಾನೆ. ನಾನು ಅರ್ಧ ಗಂಟೆ ರೆಡಿಯಾಗಿ ಕೂತಿರ್ತೀನಿ ಮನೇಲಿ. ನನಗೆ ನಮ್ಮಂಗೆ ಹಿಂಸೆ ಕೊಡೋಕೆ ನಂಗೆ ಇಷ್ಟ ಇಲ್ಲ. ಸೊ ನಾನೇ ಬಂದ್ಬಿಟ್ಟು ಅದೇನೈತೆ ಅಡಿಗೆ ನಾನೇ ಮಾಡ್ಕೊಬೇಕು. ಒಂದ್ ನಿಮಿಷ ಅಡಿಗೆ ಅಂದ್ರೆ ಅವನೇನ್ ಅನ್ನ ಸಾಂಬಾರೆಲ್ಲ ಎಗ್ ಬೇಯಿಸಿ ಓಟ್ಸ್ ಅನ್ನ ಹಾಕೊಂಡ್ ತಿನ್ನಕ್ಕೆ ಇಷ್ಟೊತ್ 3 ಅವರ್ ನಾನೇ ಮಾಡ್ಬೇಕಲ್ಲ. ಎಲ್ಲಿ ಹೋಗ್ತಾ ಇದೀವಿ ಅಂತಂದ್ರೆ ನಾವಿವತ್ತು ಆಚೆ ಹೋಗ್ತಾ ಇದೀವಿ. ಅದು ಇನ್ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಒಳಗಡೆನೆ. ಬ್ಯಾಂಗ್ಳೂರ್ ಬರೋದಿಲ್ಲ, ರಾಮನಗರ. ಓಕೆ ವಾಟೆವರ್, ರಾಮನಗರ್. ರಾಮನಗರಿಗೆ ಹೋಗ್ತಾ ಇದೀವಿ ಅಂಡ್ ಎಲ್ಲರೂ ಆಚೆ ಹೋಗ್ತಾ ಇದೀವಿ. ಸೊ ಎಲ್ಲ ಬರ್ತಾರೆ ಅಂತ ಈ ವಿಡಿಯೋಲಿ ತೋರಿಸ್ತೀನಿ. ಸೊ ಈ ವಿಡಿಯೋನ ಇನ್ ತನಕ ನೋಡಿ. ಹಾಗೆ ಲಾಸ್ಟ್ ಟೈಮ್ ಎಲ್ಲ ಕಮೆಂಟ್ ಮಾಡಿದ್ರಿ ಲೆಂತಿ ವ್ಲಾಗ್ ಮಾಡಿ ಅಂತ. ಆಕ್ಚುಲಿ ನಮಗೆ ನಾವು ಸಕಲೇಶ್ಪುರ್ಗೆ ಹೋದಾಗ ವ್ಲಾಗ್ ಮಾಡೋ ಪ್ಲಾನೇ ಇದ್ದಿಲ್ಲ. ಜಸ್ಟ್ ಒಂದು ಪೀಸ್ ಆಫ್ ಮೈಂಡ್ ಬೇಕಿತ್ತು. ಸೊ ಅದಕ್ಕೋಸ್ಕರ ಅಂತ ನಾವು ಹೋಗಿದ್ದು ವ್ಲಾಗ್ ಮಾಡಬಾರ್ದಂತ. ಬಟ್ ಆಮೇಲೆ ಓಕೆ ಲಾಸ್ಟ್ ಡೇ ಬರುವಾಗ ನಾನು ವ್ಲಾಗ್ ಮಾಡಿದ್ದು ಎಷ್ಟಿತ್ತು ಕ್ಲಿಪ್ಪಿಂಗ್ಸ್ ಅಷ್ಟು ಹಾಕಿದ್ದೆ. ಸೊ ಈ ವ್ಲಾಗ್ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇರಿಟೇಟಿಂಗ್ ವ್ಲಾಗ್ ಕೂಡ ತುಂಬಾ ಬೇಗ ಬರುತ್ತೆ. ಅಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಥ್ಯಾಂಕ್ಸ್ ಫಾರ್ 130K. ಬೇಗ 150K ಮಾಡೋಣ. 150K ಬೇಗ ಮಾಡೋಣ. ಅಂಡ್ 200Kಗೆ ನಾವು ಒಂದು ಗಿವ್ ಅವೇ ಕಾಂಟೆಸ್ಟ್ ನಡೆಸ್ತಾ ಇದೀವಿ. ಅಂಡ್ ಅದು ತುಂಬಾ ದೊಡ್ಡದಾಗೆ ನಡೆಸ್ತೀವಿ. ಸೊ ಬೇಗ 200K ಮಾಡಿ. ಸೊ 150 ಆಮೇಲೆ 200K. ಸೊ ಸಿ ಯು ಇನ್ ರಾಮನಗರ್. ಬಾಯ್ 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 ಬಾಯ್. ಬಂದೆ ಇಲ್ಲೇ ಇದ್ದೀನಿ. ಬಂದೆ ನೋಡು. ಹೋಗಿ ಹೋಗ್ತಾ ಇನ್ನೊಂದ್ ಮಕ್ಕುಗಿ. ಈಗ ನಿಮ್ ಮನೆ ಹತ್ರ ಪೆಟ್ರೋಲ್ ಬಂಕ್ ಐತಲ್ಲ, ನಿಮ್ ಮನೆ ಹತ್ರ ಪೆಟ್ರೋಲ್ ಬಂಕ್ ಐತಲ್ಲ. ಬಂದೆ 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 ಬಾ ಕೆಳಗಡೆ. ಆಯ್ತು ಬಂದೆ. ನಿಮ್ ವಾಚ್ಮ್ಯಾನ್ ತೆಗಿಯಲ್ವಂತೆ, ನೋಡು ಏನ್ ಮಾಡ್ತೀಯ. ನೆಗಡಿ ಆಯ್ತಾಯ್ತಾ? ನೀನೇ ತಾನೇ ಫೋನ್ ಹಾಕ್ಬಿಟ್ಟು ನವೀನ ಲೇಟ್ ಆಗಿ ಬಾ ಅಂತ ಅಂದೆ ತಾನೆ. ಅಲ್ಲ ಅಲ್ಲ ನವೀನ್ 12 ಗಂಟೆಗೆ ಬಂದಿದ್ಯಲ್ಲ, ನಿನಗ್ ಮಾನ ಮರ್ಯಾದೆ. ಈಗ 12 ಗಂಟೆಗೆ ನಾನು ಹೇಳ ನಿಜ ಅಲ್ಲ, ನಿಜ ನಾನು ಹೇಳ್ತೇನೆ ಕೇಳಿಸ್ಕೊಡ್ರಿ. ನಾನು 11 ಗಂಟೆಗೆ ಬಂದು ಇವ್ರ ಮನೆ ಮುಂದೆ ಇದೀನಿ. ಇವಳು ಏನ್ ಮಾಡ್ಬೇಕು ಹೇಳು? ನಮ್ ಮನೇಲಿ ಕ್ಯಾಮ್ರಾ ಇದೆ. ಕ್ಯಾಮ್ರಾ ರೆಕಾರ್ಡಿಂಗ್ ಮಾಡಿ ಕ್ಯಾಮ್ರಾ ವರ್ಕೇ ಆಗ್ತಿಲ್ಲ. ಆಯ್ತು, ಕ್ಯಾಮ್ರಾ ರೆಕಾರ್ಡಿಂಗ್ ಮಾಡಿ ಹಾಕ್ತೀನಿ. ಇದು ನಿಜ ಹಾಕ್ತೀನಿ ನಾನು. ಯಾಕಂದ್ರೆ ನೀನ್ ನನ್ನೇ ಸುಳ್ಳು ಅಂತ ನೀನ್ ಸುಳ್ಳಲ್ಲ, ನೀನ್ ಹೇಳಿದ್ದೆ ಸುಳ್ಳು. 11 ಗಂಟೆಗೆ ಮನೆಗೆ ಬಂದು ಕಾಯ್ತಾ ಇದ್ದೆ. ಎಸ್, ನಾನು ಆಲ್ರೆಡಿ ಹೇಳ್ದಂಗೆ ನಾನು ಇವತ್ತು ಆಚೆ ಹೋಗ್ತಾ ಇದ್ದೀನಿ. ಸೊ ಆಚೆ ಹೋಗೋ ಮುಂಚೆ ಆಲ್ರೆಡಿ ಬಿಸಿಲಿದೆ. ನಾವು ಇಂಡೋರ್ ಆರ್ ಔಟ್ಡೋರ್ ಇವಾಗ ಈ ಸೀಸನ್ ಅಲ್ಲಂತೂ ಎಲ್ಲೇ ಹೋಗೋದಿದ್ರು ನಮ್ಮ ಸ್ಕಿನ್ ಕೇರ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನನಗೆ ಯೂಶಲಿ ಸ್ಕಿನ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಕೂಡ ಆಗಿತ್ತು. ಸೊ ನಾನು ಎಲ್ಲಿಂದ ಪ್ರಾಡಕ್ಟ್ ತರಿಸಿದ್ದೀನಿ ಆ್ಯಂಡ್ ಹೇಗೆ ನಾನು ಈ ಪ್ರಾಡಕ್ಟ್ಸ್ನ ತರಿಸಿದೆ ಆ್ಯಂಡ್ ಇದು ನನ್ನ ಸ್ಕಿನ್ ಮೇಲೆ ಏನು ಮ್ಯಾಜಿಕ್ ಮಾಡ್ತು ಪ್ರತಿಯೊಂದನ್ನು ನಾನು ಈ ವಿಡಿಯೋಲಿ ಹೇಳ್ತೀನಿ. ಸೊ ನಾನು ಈ ಸಲ ತರಿಸಿರೋ ಪ್ರಾಡಕ್ಟ್ಸ್ ಎಲ್ಲ ಬಂದು ಕ್ಯೂರ್ ಸ್ಕಿನ್ ಅಂತ. ಸೊ ಇದು ನಿಮಗೆ ಒಂದು ಆ್ಯಪ್ ಇದೆ, ಕ್ಯೂರ್ ಸ್ಕಿನ್ ಅಂತ ಇವ್ರದ್ದೇ ಒಂದು ಆ್ಯಪ್ ಇದೆ. ಸೊ ಈ ಆ್ಯಪಲ್ಲಿ ಹೋಗಿ ನೀವು ಚೆಕ್ ಮಾಡಿದ್ರೆ ಅಲ್ಲಿ ನಿಮಗೆ ಡಾಕ್ಟರ್ಸ್ ನಿಮ್ಮ ಫೇಸ್ ಪ್ರಾಬ್ಲಮ್ಸ್ ರಿಲೇಟೆಡ್ ಏನೇ ಪ್ರಾಬ್ಲಮ್ಸ್ ಇದ್ದು ಅದನ್ನು ಗೋ ಥ್ರೂ ಮಾಡಿ ಆಮೇಲೆ ನಿಮಗೆ ಪ್ರಾಡಕ್ಟ್ಸ್ನ ಸಜೆಸ್ಟ್ ಮಾಡ್ತಾರೆ. ಸೊ ಇವತ್ತು ನಾನು ಏನೆಲ್ಲ ಪ್ರಾಡಕ್ಟ್ಸ್ ತರಿಸ್ತೀನಿ ಅಂತ ಫಸ್ಟ್ ನಿಮಗೆ ಹೇಳ್ತೀನಿ. ಹಾಗೆ ಅದಾದಮೇಲೆ ನಿಮಗೆ ಈ ಆ್ಯಪ್ ಹೇಗೆ ವರ್ಕ್ ಮಾಡುತ್ತೆ ಅಂತ ಕೂಡ ಹೇಳ್ಕೊಡ್ತೀನಿ. ನನಗೆ ಈ ಫೇಸ್ ವಾಶ್ನೇ ಯಾಕೆ ಸಜೆಸ್ಟ್ ಮಾಡಿದ್ದಾರೆ ಅಂದರೆ ನನ್ನ ಫೇಸ್ ಮೇಲೆ ಇರುವಂಥ ಪ್ರಾಬ್ಲಮ್ಸ್. ಇಲ್ಲಿ ಸೈಡಲ್ಲಿ ನಾನು ಆಲ್ರೆಡಿ ಸ್ಕ್ರೀನ್ ರೆಕಾರ್ಡಿಂಗ್ ಹಾಕಿರ್ತೀನಿ. ಸೊ ಈ ಸ್ಕ್ರೀನ್ ರೆಕಾರ್ಡಿಂಗ್ ಏನಂತಂದರೆ ನಾನು ಪ್ರಾಡಕ್ಟ್ಸ್ನ ಹೇಗೆ ಆರ್ಡರ್ ಮಾಡೋದು ಅಂತ ಫಸ್ಟ್ಲಿ. ಹಾಗೆ ನಿಮಗೆ ಡಾಕ್ಟರ್ಸ್ ಎಲ್ಲ ಕ್ವೆಶನ್ಸ್ ಕೇಳ್ತಾರೆ. ಸೊ ನೀವು ಯಾವುದೋ ಮೆಡಿಕೇಶನ್ಸ್ ತೊಗೋತಾ ಇರಲಿ ಇಲ್ಲ ನಿಮಗೆ ಸ್ಕಿನ್ನಿಗೆ ಮುಂಚೆ ಏನಾದರೂ ಪ್ರಾಬ್ಲಮ್ಸ್ ಇದ್ದಲ್ಲಿ ಅವರೆಲ್ಲ ಕ್ವೆಶನ್ಸ್ನ ಕೇಳಿ ಅದ್ರ ಮೇಲೆ ನಿಮಗೆ ಪ್ರಾಡಕ್ಟ್ ಸಜೆಸ್ಟ್ ಮಾಡ್ತಾರೆ. ಸೊ ಇವಾಗ ನಾನು ಫಸ್ಟ್ ಅಪ್ಲೈ ಮಾಡ್ತಿರೋದು ಕ್ಯೂರ್ ಸ್ಕಿನ್ ಅವರ ಫೇಸ್ ವಾಶ್. ಸೊ ಇದು ನಮ್ಮ ಫೇಸ್ಗೆ ಒಂದು ರಿಫ್ರೆಶ್ಮೆಂಟ್ ಕೊಡುತ್ತೆ. ಇವಾಗ ಈ ಫೇಸ್ ವಾಶ್ ಬಂದು ಕ್ಯೂರ್ ಸ್ಕಿನ್ನಿಂದ ನಿಮ್ಮ ಫೇಸ್ನ ಜೆಂಟಲ್ ಕ್ಲೆನ್ಸ್ ಮಾಡುತ್ತೆ. ಸೊ ಎಲ್ಲ ಡರ್ಟ್ಸ್ ಕೂಡ ಎಕ್ಸ್ಫೋಲಿಯೇಟ್ ಆಗಿ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾನು ನೆಕ್ಸ್ಟ್ ಯೂಸ್ ಮಾಡ್ತಿರೋದು ಕ್ಯೂರ್ ಸ್ಕಿನ್ ಅವರ ಮಲ್ಟಿ ಆ್ಯಕ್ಟಿವ್ ಕರೆಕ್ಟರ್. ಸೊ ಇದು ನಮ್ಮ ಫೇಸ್ಗೆ ಒಂದು ಬ್ರೈಟ್ನೆಸ್ ಕೊಟ್ಟು ಹಾಗೆ ಎಲ್ಲ ಏನೇ ಡಾರ್ಕ್ ಸರ್ಕಲ್ಸ್ ಏನೇ ಇದ್ದರೂ ಎಲ್ಲನೂ ಕರೆಕ್ಟ್ ಮಾಡುತ್ತೆ. ಸೊ ಕಮ್ ಆನ್ ಲೆಟ್ಸ್ ಯೂಸ್ ಇಟ್. ಸೊ ಕ್ಯೂರ್ ಸ್ಕಿನ್ ಅವರ ಮಲ್ಟಿ ಆ್ಯಕ್ಟಿವ್ ಕರೆಕ್ಟರ್ ಬಂದು ನಿಮ್ಮ ಫೇಸಿಗೆ ಒಂದು ಬ್ರೈಟ್ನೆಸ್ ಕೊಡುತ್ತೆ. ಸೊ ಆ ಬ್ರೈಟ್ನೆಸ್ ಕೊಡ್ತಾ ಕೊಡ್ತಾ ಎಲ್ಲ ಕೂಡ ಕರೆಕ್ಟ್ ಮಾಡುತ್ತೆ. ಸೊ ಇದ್ರ ಹೆಸರಲ್ಲೇ ಇದೆ ಇದು ಕರೆಕ್ಟರ್ ಅಂತ. ಸೊ ಇದನ್ನು ಅಪ್ಲೈ ಮಾಡಿದ್ಮೇಲೆ ನನ್ನ ಫೇಸ್ ತುಂಬ ಸಾಫ್ಟ್ ಅಂತ ಫೀಲ್ ಆಯಿತು.
ಇದಾದಮೇಲೆ ನಾನು ಯೂಸ್ ಮಾಡ್ತಿರೋದು ಕ್ಯೂರ್ ಸ್ಕಿನ್ ಅವರ ಬ್ಯಾರಿಯರ್ ರೀಸ್ಟ್ರಕ್ಚರ್ ಕ್ರೀಮ್. ಸೊ ಇದು ಬಂದು ನಮ್ಮ ಫೇಸ್ಗೆ ಒಂದು ಒಳ್ಳೆ ನರಿಶ್ಮೆಂಟ್ ಕೊಡುತ್ತೆ, ಹಾಗೆ ಎಲ್ಲ ಡ್ಯಾಮೇಜ್ ಸ್ಕಿನ್ ಏನೇ ಇರೋದನ್ನ ರಿಪೇರ್ ಕೂಡ ಮಾಡುತ್ತೆ. ಸೊ ಆಲ್ರೆಡಿ ನಾನು ಅದನ್ನು ಅಪ್ಲೈ ಮಾಡಾದ್ಮೇಲೆ ಕರೆಕ್ಟನ್ನು ಆಲ್ರೆಡಿ ನನ್ನ ಫೇಸ್ ತುಂಬ ಗ್ಲೋಯಿಂಗ್ ಆ್ಯಂಡ್ ತುಂಬ ಬ್ರೈಟ್ ಆಗಿದೆ. ಸೊ ಈಗ ಇದನ್ನು ಯೂಸ್ ಮಾಡೋಣ. ಸೊ ಇವಾಗ ನಾನು ನೆಕ್ಸ್ಟ್ ಯೂಸ್ ಮಾಡ್ತಿರೋದು ಕ್ಯೂರ್ ಸ್ಕಿನ್ ಅವರ ರೀಸ್ಟ್ರಕ್ಚರ್ ಕ್ರೀಮ್. ಸೊ ಇದು ಬಂದು ನಮ್ಮ ಫೇಸ್ಗೆ ಒಳ್ಳೆ ನರಿಶ್ಮೆಂಟ್ ಕೊಟ್ಟು ನಮ್ಮ ಸ್ಕಿನ್ನನ್ನು ರಿಪೇರ್ ಕೂಡ ಮಾಡುತ್ತೆ. ಸೊ ಲುಕ್ ಎಟ್ ಮೈ ಸ್ಕಿನ್ ನಾವು. ಇವಾಗ ನಾನು 3 ಪ್ರಾಡಕ್ಟ್ಸ್ನ ಯೂಸ್ ಮಾಡಾಯಿತು. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನೀವು ಇದ್ರ ಮೇಲೆ ಮೇಕಪ್ ಕೂಡ ಹಚ್ಕೋಬೋದು. ಬಟ್ ಅದಕ್ಕೂ ಮುಂಚೆ ನಾನು ಇವಾಗ ನೆಕ್ಸ್ಟ್ ಯೂಸ್ ಮಾಡೋದು ಸನ್ಸ್ಕ್ರೀನ್ ಜೆಲ್ ಮಾಡ್ತಿರೋದು ಕ್ಯೂರ್ ಸ್ಕಿನ್ ಅವರ ಮಿನರಲ್ ಸನ್ಸ್ಕ್ರೀನ್ ಜೆಲ್. ಸೊ ಈಗ ಸನ್ಸ್ಕ್ರೀನ್ನ ಅಪ್ಲೈ ಮಾಡೋಣ. ಸೊ ಎಸ್, ಇವಾಗ ನಾನು ಸನ್ಸ್ಕ್ರೀನ್ ಕೂಡ ಅಪ್ಲೈ ಮಾಡಾಯಿತು. ಸೊ ಇದ್ರ ಮೇಲೆ ನಿಮ್ಗೆ ಇಷ್ಟ ಇದ್ದಲ್ಲಿ ನೀವು ಫೌಂಡೇಶನ್ ಆರ್ ನಿಮ್ಮ ರೆಗ್ಯುಲರ್ ಮೇಕಪ್ ಏನು ಬೇಕಿದ್ರೂ ಯೂಸ್ ಮಾಡ್ಬೋದು. ಸೊ ನೀವು ಇದನ್ನ ಯೂಸ್ ಮಾಡಲ್ಲ ಅಂತಂದ್ರೂ ಜಸ್ಟ್ ಇದನ್ನು ಅಪ್ಲೈ ಮಾಡಿ ನಿಮಗೆ ಬೇಕಾಗಿರೋಂಥ ಲಿಪ್ಸ್ಟಿಕ್ ಹ್ಯಾಗನ್ನು ಹಾಕ್ಕೊಂಡು ಯು ಗಾಟ್ ಟು ಗೋ. ಸೊ ನೋಡಿದ್ರಲ್ಲ, ಇಷ್ಟು ನನ್ನ ಸ್ಕಿನ್ ಪ್ರಿಪ್ರೇಷನ್. ಬಿಕಾಸ್ ಈ ಸಮ್ಮರಲ್ಲಿ ಟ್ಯಾನ್ ಆಗೋದು ತುಂಬ ಯೂಶಲ್, ಹಾಗೆ ಟ್ಯಾನ್ ಹೋಗ್ಸೋದು ತುಂಬ ಕಷ್ಟ. ಸೊ ಇಷ್ಟೆಲ್ಲ ಪ್ರಾಡಕ್ಟ್ಸ್ನ ನೀವು ಯೂಸ್ ಮಾಡಿ ನಿಮ್ಮ ಸ್ಕಿನ್ ಏನೇ ಪ್ರಾಬ್ಲಮ್ಸ್ ಇದ್ರು ನೀವು ಕ್ಯೂರ್ ಸ್ಕಿನ್ ಆ್ಯಪಿಗೆ ಹೋಗಿ ಅಲ್ಲಿ ನೀವು ಚೆಕ್ಔಟ್ ಮಾಡಿ ಒಂದು ಡಾಕ್ಟರ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಎಸ್, ಇವಾಗ ನೀವೇನಾದರೂ ಬೈ ಚಾನ್ಸ್ ಆಚೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಂದ್ರೆ ನಿಮಗೆ ಎಕ್ಸ್ಟ್ರಾ ಫೀಸ್ ಮತ್ತು ಅದಕ್ಕೆ ಎಕ್ಸ್ಟ್ರಾ ಮತ್ತೆ ನೀವು ಪೇ ಮಾಡಬೇಕಾಗುತ್ತೆ. ಪ್ರತಿಯೊಂದು ಎಕ್ಸ್ಟ್ರಾ ಚಾರ್ಜಸ್ ಬೀಳುತ್ತೆ. ಆದರೆ ಇಲ್ಲಿ ಹೆಂಗಂದರೆ ಕ್ಯೂರ್ ಸ್ಕಿನ್ ಆ್ಯಪಿಗೆ ನೀವು ಲಾಗಿನ್ ಆದರೆ ನಿಮಗೆ ಸ್ಕಿನ್ನಿಗೆ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಅವ್ರು ಹೇಳಿ ಆ ತಕ್ಕ ಪ್ರಾಡಕ್ಟ್ಸನ್ನ ನಿಮಗೆ ಅವರು ಸಜೆಸ್ಟ್ ಕೂಡ ಮಾಡ್ತಾರೆ. ಸೊ ನಿಮಗೂ ಕೂಡ ಈ ಪ್ರಾಡಕ್ಟ್ಸ್ನ ಬೈ ಮಾಡಬೇಕು ಅಂತಿದ್ದಲ್ಲಿ ನನ್ನ ಕೂಪನ್ ಕೋಡ್ ಬಂದು ರಚ್ಚು 100 ಅಂತ. ಸೊ ಇದನ್ನು ಯೂಸ್ ಮಾಡಿ ನೀವು ಕೂಡ ಡಿಸ್ಕೌಂಟ್ ಪಡ್ಕೋಬಹುದು. ಹಾಗೆ ನನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಪ್ರಾಡಕ್ಟ್ಸ್ನ ಟ್ಯಾಗ್ ಕೂಡ ಮಾಡಿರ್ತೀನಿ, ಹೋಗಿ ಕೂಡ ನೀವು ಚೆಕ್ಔಟ್ ಮಾಡಿ ಆ್ಯಂಡ್ ನಿಮ್ಮ ಸ್ಕಿನ್ನನ್ನು ಯಾವಾಗಲೂ ಹ್ಯಾಪಿಯಾಗಿ ಇಡ್ಸ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ನೆಕ್ಸ್ಟ್ ವೀಡಿಯೋ. ಸೊ ಬಿಕಾಸ್ ನಾನು ರೆಡಿ ಆಗಬೇಕು, ಕಮ್ ಆನ್ ಲೆಟ್ಸ್ ಗೆಟ್ ರೆಡಿ. ಮನೆ ಮುಂದೆ ಕರ್ಸಿಷ್ಟೊತ್ತು ವೇಟ್ ಮಾಡಿಸ್ತಿರಲ್ಲ, ನಿಮ್ಗೇನು ಅನ್ಸಲ್ವಾ? ನಾನು ಬಂದು 1 hour ಆಯ್ತು. ಆಯುಕ್ತ ನಿನ್ನ ಡ್ರೆಸ್ ತೋರಿಸಿ ಹೋಗ್ತಾ. ವಾವ್ ಕ್ಯೂಟ್. ಹಾಯ್ ಪಿಂಕಿ. ಹಾಯ್ ರಾಧಾ. ಹಾಯ್ ಆಂಟಿ. ಹಾಯ್ ಅಂಕಲ್. ಹಾಯ್ ಆಂಟಿ. ಹಾಯ್, ಚೆನ್ನಾಗಿದ್ದೀನಿ. ನೀವು ಪಿಂಕಿ? ಏನು ಪಿಂಕಿ ಸಮಾಚಾರ? ನಾನು ಶರ್ಟ್ ಗಲೀಜ್ ಆಯ್ತಾ? ನಮ್ ತಾತ ಅಂತೋಳೆ ಅಲ್ಲಿ ನಮ್ಮಪ್ಪ ಇದೆ. ಸೊ ಇವಾಗ ಚೆಕ್-ಇನ್ ಆಗಬೇಕು, ರಿಸೆಪ್ಷನ್ ಹತ್ರ ಬಂದಿದ್ದೀವಿ. ಸೊ ಚೆಕ್-ಇನ್ ಆಗಿ ಒಳಗಡೆ ಹೋಗಿ ಹೆಂಗೆಲ್ಲ ಪ್ಲೇಸ್ ಇದೆ ಅಂತೆಲ್ಲ ತೋರಿಸ್ತೀನಿ. ಸೊ ಇಲ್ಲಿ ಈ ಕಡೆ ಅಲ್ಲಿ ಪಾರ್ಕಿಂಗ್ ಮಾಡಿ ಅವ್ರ ಲಗೇಜ್ ಎಲ್ಲ ಇಳಿಸ್ತಾ ಇದ್ದಾರೆ ಇನ್ನು. ಸೊ ನಾನು ಚೆಕ್-ಇನ್ ಹತ್ರ ಇದ್ದೀನಿ. ಸೊ ಚೆಕ್-ಇನ್ ಮಾಡಿಸಿ ಇವಾಗ ಹೋಗೋಣ. ಫ್ರೆಂಡ್ಶಿಪ್ ಬ್ಯಾಂಡ್ ಯುಕ್ತ ಬಾಯಿಲಿ ನಿಂಗೇನೋ ಕಟ್ತಾರೆ. ಯುಕ್ತ 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 ಬಾಯಿಲಿ ಬಾಯ್ತ ಹೇಳ್ರಚ್ಚು. ಹಾಯ್ ಹಾಯ್ ಪಿಂಕಿ. ಹಾಯ್ ಹಾಯ್ ಆಂಟಿ. ಬೈಲಿ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಸ್ತೀನಿ. ಬೈಲಿ ಇಲ್ಲಿ ನಾನು ಕಟ್ಟಿದ ನೀನು ಕಟ್ಸ್ಕೋಬೇಕು. ಯಾಕೋ ವಾಶ್ರೂಮ್? ನೀನು ವಾಶ್ರೂಮ್ ಹೇಗಿದೆ ತೋರಿಸ್ತು ಒಂಚೂರು ನವೀನ್. ಜಕೂಸಿ. ಓಕೆ ಆಯಿತು. ಸೊ ಇದು ಬಾಯ್ಸ್ ರೂಮ್. ಸೊ ಬಾಯ್ಸ್ ರೂಮ್ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಕೆ ಬಂದ್ವಿ. ಸೊ ಇವಾಗ ನಾವು ಗರ್ಲ್ಸ್ ರೂಮಿಗೆ ಹೋಗೋಣ. ಇದು ವ್ಯೂ ಹಿಂಗಿದೆ ರೂಮ್. ಬೇಗ ಬರೀ ಒಳ್ಳೆ ವ್ಯೂ ಹೆಂಗೆ ತೋರಿಸ್ತೀನಿ. ವ್ಯೂ ಅಂದರೆ ಸಕ್ಕತ್ತಾಗೈತೆ ವ್ಯೂ. ಟಡಾಣ್ ಟಡಾಣ್ ಹೆಂಗಿದೆ ವ್ಯೂ ನೋಡಕ್ಕ? ಚೆನ್ನಾಗೈತಲ್ಲ? ಬೇಗ ಬೇಗ ಮಾತಾಡ್ತೀನಿ ನಾನು. ಇಲ್ಲೆಲ್ಲ ನಾವು ಆಟ ಆಡೋಕೆ ಬಂದಿದ್ದೀವಿ. ಯಾರು? ಹೆಂಗಿತ್ತು? ಏನ್ ಅನ್ಸ್ಲಿಲ್ಲ.
ಸೊ ಇವಾಗ ನಾವಿಲ್ಲಿ ಬೈಕ್ ಕೊಡ್ಸಕ್ಕೆ ಬಂದಿದ್ದೀವಿ. ಅಲ್ಲಿ ಅಣ್ಣ ಓಡಿಸ್ತಾ ಇದ್ದಾರೆ ಆಲ್ರೆಡಿ. ಸೊ ಈಗ ನೆಕ್ಸ್ಟ್ ಎಲ್ಲರೂ ಇಲ್ಲಿ ಕ್ಯೂ ಅಲ್ಲಿದ್ದಾರೆ. ಏನು ತಿಂತಾರೆ? ಯಾವ್ದು ಗೊತ್ತಾ ಬಿಸ್ಕೆಟ್ ಇದು? ಅದ್ರಲ್ಲಿ ಹೆಸರಿಲ್ಲ ಇರೋಲ್ಲ ಅಂತ. ಪಾರ್ಲೆ ಅಂತ ಐತೆ, ಯಾವುದೋ ಒಂದು ಬಿಸ್ಕೆಟ್. ಸೊ ಇವಾಗ ಕಾಫಿ, ಟೀ, ಬಿಸ್ಕೆಟ್ ಮತ್ತು ನಾವೆಲ್ಲ ಕಾಫಿಗೆ ಬಿಸ್ಕೆಟ್ ಎತ್ಕೊಂಡು ತಿಂದರೆ ಇವಳು ಡಿಫ್ರೆಂಟು. ಇದು ಬಜ್ಜಿ ಎತ್ಕೊಂಡು ತಿಂತಾರೆ. ನಾವು ತಿಂದೋದು ಇವಾಗ ತಿಂತಾ ಇದ್ದೀವಿ. ಈಗಿನ್ನ ತಿಂದು ಅಲ್ಲಿ ನಮ್ಮ ಅಲ್ವಣ್ಣ ಅಲ್ಲಿ ಸೊ ಇವಾಗ ಕಾಫಿ ಟೀ ಎಲ್ಲ ತಿಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಡ್ರೆಸ್ಸನ್ನು ಮಾಡಿಕೊಂಡು ಒಂದು ಸ್ವಲ್ಪ ವಿಡಿಯೋಸ್ ಮಾಡಬೇಕು. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಹೋಗ್ತಾರೆ. ನಾವೇನೋ ಸ್ವಲ್ಪ ಲೇಟಾಗಿ ಹೋಗ್ತೀವಿ. ಬಿಕಾಸ್ ಕ್ರೌಡ್ ಇದೆ. ಪರವಾಗಿಲ್ಲ, ನಾಳೆ ಹೋದ್ರಾಯ್ತು. ಮತ್ತೆ ಇವರೆಲ್ಲ ಚೆಕ್ಔಟ್ ಆಗ್ತಾರೆ. ಇವತ್ತು ಸ್ವಲ್ಪ ಕ್ರೌಡ್ ಇದೆ, ನಾಳೆ ಕ್ರೌಡ್ ಇರಲ್ಲ. ಸೊ ಯಾ ಆಫ್ಟರ್ ಈವ್ನಿಂಗ್ ಸ್ನ್ಯಾಕ್ಸ್ ಸಿಗುವೆ. ಸುತ್ತಿ ಇರೋದು ಹತ್ರ ನೋಡಿ, ಸುತ್ತಿ ಕೆಳಗಡೆ ಬಿಡಬೇಡಿ ಅವರನ್ನ. ಸಾಕಾಗ್ಬೇಕಾ? ನವೀನ್ ನೀಟಾಗಿ ಸಾರಿ ಕೇಳಿ ಕೆಳಗಡೆ ಇಳಿಸ್ತೀರಿ. ಸಾರಿ ಕೇಳು. ಸಾರಿ ಕೇಳು ಫಸ್ಟ್. ಇಲ್ಲ, ನೀನ್ ವಾಮಿಟ್ ಮಾಡಿದ್ರೆ ಕೂಡ ಇಲ್ಲ. ಸಾರಿ ಕೇಳು. ಸೊ ಇವಾಗ ಇಷ್ಟೊತ್ತು ಗೇಮ್ಸ್ ಎಲ್ಲ ಆಡಿದ್ವಿ. ಗೇಮ್ಸ್ ಎಲ್ಲ ಆಡ್ಕೊಂಬಂದು ನವೀನ ಕೇಳೋಣ ಹೆಂಗಿತ್ತು. ನವೀನ್, ಹೆಂಗಿತ್ತು ಸೈಕಲು? ನಿಂಗೆ ದಮ್ ಇದ್ರೆ ಹಾಂ, ನಾನೇ ತಳ್ತೀನಿ, ನೀನೇ ಬೇಡ. ನಾನೇ ಅವ್ರನ್ನ ಕರೆಯೋಣ. ಬೇಡ ಅವನಿಗೆ ಇದನ್ನೇ ಸುಧಾರಿಸ್ಕೊಳ್ಳಿ ಇರಕ್ಕ. ಅವಳು ತೋರಿಸ್ತೈತೆ ಆಗ್ಲೇ. ಪಿಂಕಿ ಹೆಂಗಿತ್ತು? ಪಿಂಕಿ ಎಲ್ಲ ಗೇಮ್ಸ್ ಚೆನ್ನಾಗಿತ್ತು. ಅದು ಭಯ ಅನ್ನೋದು ಅಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಹಿಂಗ್ ರಪ್ಪನ್ ಬಿಟ್ಟಾಗ ಒಂದ್ ನಿಮಿಷ ಓಕೆ ಗಯ, ನಾವೆಲ್ಲರೂ ಹೋದ್ವಿ, ಟಾಟಾ ಬೈ ಬೈ. ಫೀಟಲ್ಲಿ ಬಿದ್ದಂಗೆ ಆಯ್ತಲ್ಲ. ನಿಜ ಎಷ್ಟು ಉದ್ದ ಇದೆ ನೋಡೋದು. ಆದ್ರೆ ಇನ್ನೊಂದ್ಸಲಿ ಆಡ್ಬೇಕು ಅನ್ಸ್ತದೆ. ನಾಳೆ ಮಾತಾಡ್ತೀವಿ ನಾವು. ನಾನು ಪಿಂಕಿ ನಾಳೆ ಮತ್ತೆ. ಅದಕ್ಕೆ ಇವಾಗ ರಾಧನ್ ನಾಡ್ಸೋಣ ಅಂತ ನಾವು ಕೂತಿದ್ದೀವಿ. ಎಸ್, ಇವಾಗ ಎಷ್ಟೊತ್ತು ಎಲ್ಲ ಆಟ ಆಡ್ಕೊಂಡು ಬಂದು ಇವಾಗ ನಮ್ಮ ಪವರ್ ಪಿಕ್ಕಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಕ್ಕೆ ರೆಡಿ ಆಗಿದ್ದಾರೆ. ನಾವು ವೇಸ್ಟ್ ಸ್ಟಾರ್ಟಿಂಗ್ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಾನು ಯೋಚನೆ ಮಾಡಿ ಇಳಿತೀನಿ. ಮತ್ತೆ ಹೇರ್ ವಾಶ್ ಮಾಡಕ್ಕೆ ಹಿಂಸೆ ಆಗುತ್ತೆ. ಸೊ ಇವಾಗ ಇಷ್ಟೊತ್ತು ಆಟ ಆಡ್ಕೊಂಡು ಬಂದು ಈಗ ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಆ ಕಡೆ ರೂಮಲ್ಲಿ ಅಲ್ಲೂ ಅಣ್ಣ, ನವೀನ್ ಮತ್ತು ಅಂಕಲ್ ಇದ್ದಾರೆ. ಸೊ ಅಲ್ಲಿ ಹೋಗಿ ಮಾತಾಡ್ಸ್ಕೊಂಡು ಆಮೇಲೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬೋದು. ಅವ್ರ ರೂಮ್ ಇಲ್ಲಿಂದ ಕಾಣಿಸುತ್ತೆ. ಆ್ಯಕ್ಚುಲಿ ಅಂಕಲ್ ಕಾಣಿಸಿದಾರೆ ಪಿಂಕಿ ಇಲ್ಲಿಂದ. ಏನು ಮಾಡಕ್ಕಾಗಲ್ಲ, ಕಿಲ ಕಿಲ ನಾನ್ ಬರಕಿಲ್ಲ, ಕಿಲ ಕಿಲ ನಾನ್ ಬರಕಿಲ್ಲ, ಕಿಲ ಕಿಲ ನಾನ್ ಬರಕಿಲ್ಲ. ಮಳೆ ಬಂತು. ಸೊ ನೈಟಿಗೆ ಊಟಕ್ಕೆ ಬಂದಿದ್ದೀವಿ ನಾವೀಗ. ಸೊ ಊಟದ ಟೈಮ್ ಹಾಕೋಬೇಕೀಗ. ತಗೊಂಡು ಹೋಗ್ತಾ ಇದ್ದೀವಿ. ಅಲ್ಲೂ ಅಣ್ಣ ಹಂಗೆ ತಿನ್ಕೊಂಡು ಹೋಗ್ತಾರೆ, ತಿನ್ಕೊಂಡು ಹೋಗ್ತಾರೆ ಅಲ್ಲೂ ಅಣ್ಣ. ಆಮೇಲೆ ಸೇಮ್ ನನ್ನ ತಟ್ಟೆ ಎಷ್ಟು ಕಲರ್ಫುಲ್ ಆಗಿದೆ ಗೊತ್ತಾ. ಇದೆ ಇವಾಗ ಊಟ ಮಾಡುವ ಸಮಯ. ಆ್ಯಂಡ್ ಯುಕ್ತ ಮಲ್ಕೊಂಡ್ಬಿಟ್ಟಿದ್ದಾಳು ಆಲ್ರೆಡಿ. ಇವಾಗ ನಾವು ತಿಂದು ಮಲಗಬೇಕು. ಬಿಕಾಸ್ ಮತ್ತೆ ಬೆಳಗ್ಗೆ ಎದ್ದು ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ನೋಡಬೇಕು. ಸೊ ಯಾರೆಲ್ಲ ನಮ್ಮ ವೀಡಿಯೋಸ್ ನೋಡಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ರಚನಾ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.